ಬಸ್ ಟಿಕೆಟ್ ದರ ಏರಿಕೆ ಕುರಿತಾಗಿ ಪ್ರಯಾಣಿಕರ ವಲಯದಲ್ಲಿ ಕಿಚ್ಚು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ರೋಷಾವೇಶವನ್ನ ಹೊರಹಾಕ್ತಾ ಇದ್ದಾರೆ ಜನ. ಗ್ಯಾರಂಟಿ ನಮಗ್ ದುಬಾರಿ ಆಗ್ತಿದೆ ಅಂತ ಹೇಳಿ ಜನಸಾಮಾನ್ಯರು, ಅದರಲ್ಲೂ ಪುರುಷರು ನಿಗಿ ಕೆಂಡ ಆಗಿದ್ದಾರೆ. 15% ಟಿಕೆಟ್ ದರ ಏರಿಕೆಯ ನಿರ್ಧಾರ ಇವತ್ತಿನಿಂದ ಜಾರಿ ಆಗ್ತಾ ಇದೆ. ಹೀಗಾಗಿ ನಾವ್ ಯಾಕೆ ಹೆಚ್ಚಿಗೆ ದುಡ್ಡು ಕೊಡಬೇಕು ಅಂತ ಹೇಳಿ ಗಂಡಸರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ರೈಟ್, ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮೈಸೂರಿಗೆ ಬೆಂಗಳೂರಿನಿಂದ ಒಂದಷ್ಟು ಪ್ರತಿನಿತ್ಯ ಪ್ರಯಾಣ ಮಾಡೋರು ಇವತ್ತು ಎಕ್ಸ್ಟ್ರಾ ದುಡ್ಡು ಕೊಟ್ಟು 15% ಎಕ್ಸ್ಟ್ರಾ ದುಡ್ಡು ಕೊಟ್ಟು ಪ್ರಯಾಣ ಮಾಡೋ ಅನಿವಾರ್ಯತೆ. ವೀರೇಶ್, ಏನ್ ಹೇಳ್ತಿದ್ದಾರೆ ಜನ? ಅದರಲ್ಲೂ ಮಹಿಳೆಯರಂತೂ ಫ್ರೀಯಾಗಿ ಓಡಾಡ್ತಾರೆ, ಅಂದ್ರೆ ನಾರ್ಮಲ್ KSRTC ಬಸ್ನಲ್ಲಿ ಓಡಾಡೋರು, ಐಷಾರಾಮಿ ಬಸ್ನಲ್ಲಿ ಹೋಗೋರು ಮತ್ತೆ ಅವ್ರು ಯಥಾ ಪ್ರಕಾರ ಹೆಚ್ಚಿಗೆ ದುಡ್ಡು ಕೊಡ್ಲೇಬೇಕು ಕೈಯಿಂದ, ಮಹಿಳೆಯರಾದ್ರೂ ಸರಿ ಪುರುಷರಾದ್ರೂ ಸರಿ. ಏನ್ ಹೇಳ್ತಿದ್ದಾರೆ ಅಂತ? ಸ್ಮಿತಾ, ನಾ ಪ್ರೆಸೆಂಟ್ ಈಗ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇದ್ದೀನಿ. ಈ ಒಂದು ಭಾಗದಲ್ಲಿ ಸಹ ಏನೋ ಒಂದ್ ಕಡೆ ಪ್ರಯಾಣಿಕರು ಆಕ್ರೋಶ ಹೊರಹಾಕ್ತಿದ್ದಾರೆ. 15% ಮಾಡಿದ್ದು ಸರಿಯಲ್ಲ ಎಂಬುದು ಒಂದ್ ಕಡೆ ಕಿಡಿಕಾಡ್ತಿದ್ದಾರೆ ಸರ್ಕಾರ. ಯಾಕಂದ್ರೆ ಪದೇ ಪದೇ ಸರ್ಕಾರ ದರ ಏರಿಕೆ ಮಾಡ್ತಾ ಇದೆ. ಹಾಲಿನ ದರ, ನೀರಿನ ದರ, ಇದೀಗ ಬಸ್ ದರ 15% ಏರಿಕೆ ಮಾಡೋದು ಸರಿಯಲ್ಲ ಎಂಬುದು ಒಂದ್ ಕಡೆ ಇಲ್ಲಿನ ಪ್ರಯಾಣಿಕರು ಒಂದ್ ಕಡೆ ಕಿಡಿಕಾಡ್ತಿದೆ. ಯಾಕಂದ್ರೆ ಮಹಿಳಾ ಪ್ರಯಾಣಿಕರಿಗೆ ಫ್ರೀ ಅಂತ ಕೊಟ್ಟು ಇದೀಗ ನಮ್ಮ ಮನೆಯವರ ಹತ್ರ ಎಕ್ಸ್ಟ್ರಾ ದುಡ್ಡು ತೆಗೆದುಕೊಳ್ತಿದ್ದಾರೆ. ಹೀಗಾಗಿ ಇದು ಸರಿಯಲ್ಲ, ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕಿತ್ತು ಅಂತ ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದ್ರೆ ಸಾಕಷ್ಟು ಮಹಿಳಾ ಪ್ರಯಾಣಿಕರು ಒಂದ್ ಕಡೆ ಗ್ಯಾರಂಟಿ ಬೇಕಾಗಿಲ್ಲ ಅಂತಂದ್ರೆ 2,000 ರೂಪಾಯಿ ನಮಗೆ ಬೇಕಾಗಿಲ್ಲ ಅಂತಾರೆ. ಒಂದ್ ಕಡೆ ಎಜುಕೇಶನ್ಗೆ ಮತ್ತು ಆಸ್ಪತ್ರೆಗೆ ಫ್ರೀ ಆಗಿ ಕೊಡಿ ಅಂತ ಒಂದ್ ಕಡೆ ಒತ್ತಾಯ ಮನವಿ ಸಹ ಮಾಡ್ತಿದ್ರೆ. ನಾನು ಮಾತಾಡಿಸ್ತೀನಿ, ಇಲ್ಲಿ ಪ್ರಯಾಣಿಕರು ಇದ್ದಾರೆ, ಮಾತಾಡಿಸ್ತೀನಿ, ಅವ್ರು ಏನ್ ಹೇಳ್ತಾರೆ ಕೇಳ್ತೀನಿ. ಅಮ್ಮ, ಎಲ್ಲಿಗೆ ಹೋಗ್ತಿದ್ರ ಅಂತ? ಮೈಸೂರು. ಈಗ ಬಸ್ ದರ ಏರಿಕೆ ಆಗಿದೆ 15%, ಏನ್ ಹೇಳ್ತೀರ ಅಂತ? ಈಗ ಎಲ್ಲದಕ್ಕೂ ಜಾಸ್ತಿ ಆಗಿದೆ ಅಲ್ವಾ, ಅದಕ್ಕೆ ಮಾಡಿರ್ತಾರೆ. ಸರ್, ಮೇಡಮ್ಗೆ ಫ್ರೀ, ನಿಮಗೆ ಈಗ ದರ ಏರಿಕೆ ಫ್ರೀ ಕೊಟ್ಬಿಟ್ಟು ನಮ್ಮ ಮೇಲೆ ತಲೆ ಮೇಲೆ ಬರ ಹಾಕ್ಬಿಟ್ರು ಅಲ್ವಾ? ಈ ಥರ ಮಾಡೋದಾ? ಯಾವುದೋ ಒಂದು ಗ್ಯಾರಂಟಿ ಕೊಡ್ಬೇಕಲ್ಲ ಅವರು, ಎಲ್ಲದಕ್ಕೂ ಫ್ರೀ ಅಂತ ಬಿಟ್ಟು ಈಗ ನೋಡಿದ್ರೆ ಈ ಥರ ಏನು ಮಾಡ್ತಾರೆ? 2,000 ರೂಪಾಯಿ ಕೊಟ್ಟಿವಿ, ಮಹಿಳೆಯರಿಗೆ ಫ್ರೀ ಕೊಟ್ಟಿವಿ, ಬಸ್ ಫೇ ಅಂತ. ಎಲ್ಲಿ ಕೊಟ್ಟಿದ್ದಾರೆ? ಯಾರು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಯಾರು ಎಲ್ಲಿ ಕೊಟ್ಟಿದ್ದಾರೆ ಅವರು ಹೇಳಿ? ನಮ್ಮಂಥವ್ರಿಗೆ ಏನೂ ಸಿಗ್ತಾ ಇಲ್ಲ. ಈಗ ಕರೆಂಟ್ ಫ್ರೀ ಅಂದರು, ಬಿಲ್ ಬರ್ತಾ ಇದೆ, ಏನು ಮಾಡೋದು? ಕರ್ಮ. ದರ ಏರಿಕೆ ಆಗ್ತಿದೆ ಅಂತ, ನೀರಿನ ದರ, ಹಾಲಿನ ದರ. ಏನು ಮಾಡ್ಲಿಕ್ಕಾಗಲ್ಲ, ನಮ್ಮ ಕರ್ಮ ಹುಟ್ಟಿದೀವಲ್ಲ, ಒಂದ್ಸಲ ಸಾಯಲೇಬೇಕು, ಏನು ಮಾಡ್ಲಿಕ್ಕಾಗಲ್ಲ. ಇಲ್ಲಿ ಒಳಗಡೆ ಮಾತಾಡ್ತೀನಿ, ಬಸ್ ಒಳಗಡೆ ಕೇಳ್ತೀನಿ. ಸರ್, ಈಗ ದರ ಏರಿಕೆ ಆಗಿದೆ, ಏನ್ ಹೇಳ್ತೀರ ಅಂತ? 15%. ಸರ್, ಅಭಿವೃದ್ಧಿ ಆಗ್ಬೇಕಾದ್ರೆ ಏರಿಕೆ ಆಗ್ಲೇಬೇಕು. ನಾವು ಈಗ 10 ವರ್ಷದಲ್ಲಿ 1 ಮೀಟರ್ ಬಟ್ಟೆಗೆ ಎಷ್ಟು ಕೊಡ್ತಿದ್ದ, ಈಗ ಎಷ್ಟು ಕೊಡ್ತಾ ಇದೀವಿ? ಸ್ಟಿಚಿಂಗ್ ಟೈಲರ್ಗೆ ಎಷ್ಟು ಕೊಡ್ತಿದ್ದ ದುಡ್ಡು, ಈಗ ಎಷ್ಟು ಕೊಡ್ತಾ ಇದೀವಿ? ಯಂಗ್ಸರ್ಗೇನೋ ಫ್ರೀ ಕೊಡ್ತಾರೆ ಅಂದ್ಬಿಟ್ಟು ನಾವು ಹೊಟ್ಟೆಗೆ ಮಾತಾಡೋದಿಲ್ಲ. ಇರ್ಲಿ, ಅವ್ರಿಗೂ ಫ್ರೀ ಇನ್ನೊಂದು 5 ವರ್ಷ ಓಡಾಡ್ಲಿ ಫ್ರೀಯಾಗಿ, ನಾವು ಕೊಡಮ. ಸರ್, ಏನ್ ಹೇಳ್ತೀರ ಅಂತ? ಈಗ 15% ದರ ಏರಿಕೆ ನಿಮಗೆ ಅವರೇ ಏನು ಹೇಳೋದು? ಸರ್ಕಾರ ಮಾಡಿದೆ, ಏನು ಮಾಡೋಕ್ಕಾಗಲ್ಲ. ಪಬ್ಲಿಕ್ ಓಡಾಡೋರು ಓಡಾಡಲೇಬೇಕು ಅಲ್ವಾ? ಹೆಣ್ಮಕ್ಳು ಕೊಟ್ಟಿದ್ದಾರೆ ಅಂತಾರೆ, ಕೊಡ್ಲಿ ಬಿಡಿ, ಅದರಿಂದ. ಅಮ್ಮ, ಈಗ 15% ಈಗ ದರ ಏರಿಕೆ ಆಗಿದೆ. ಸಾರ್ವಜನಿಕರು ತುಂಬಾ ಇದ್ದಾರೆ, ಮಾತಾಡ್ತೀನಿ. ಸರ್, ಎಲ್ಲಿಗೆ ಹೋಗ್ತಿದ್ರಾ? ಮೈಸೂರು. ಈಗ ದರ ಏರಿಕೆ ಬಿಸಿ ತಟ್ಟಿದೆ ನಿಮಗೆ? ತಟ್ಟಿದೆ ಸರ್. ಅವ್ರಿಗೆ ಫ್ರೀ, ನಿಮಗೆ ಈಗ 15% ಎಕ್ಸ್ಟ್ರಾ ಕೊಡಬೇಕು. ಹೌದೌದು, ಏನು ಮಾಡೋಕ್ಕಾಗಲ್ಲ. ಹೇಳಿ ಮೇಡಮ್. ಕೊಡ್ಲೇಬೇಕು ಸರ್, ಜಾಸ್ತಿ ಆಗಿದೆ ಅಂತ ಜೆಂಟ್ಸ್ಗೂ ನಾವು ಅನ್ಕೊಳ್ಬಾರ್ದು. ಹೆಣ್ಮಕ್ಳಿಗೂ ಈ ಥರ ಬಿಟ್ಟಿರೋದ್ರಿಂದ ಸ್ವಲ್ಪ ಬೆಸ್ಟ್ ಆಗುತ್ತೆ. ಆದ್ರೂ ಅವರು ಡ್ರೈವರ್ಗೆ, ಕಂಡಕ್ಟರ್ಗೆ, ಇವ್ರಿಗೆಲ್ಲ ಸಂಬಳ ಎಲ್ಲ ಕೊಡಬೇಕಲ್ವಾ, ಅದರಿಂದ ಜಾಸ್ತಿ ಮಾಡಿದ್ದಾರೆ. ಸ್ಮಿತಾ, ಸಾಕಷ್ಟು ಜನ ಪ್ರಯಾಣಿಕರು ಸಹ ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ರೆ. ಇದು ಸರಿಯಲ್ಲ, ಒಂದ್ ಕಡೆ ಕಡಿಮೆ ಮಾಡಬಹುದಿತ್ತು ರೇಟು, ಯಾಕಂದ್ರೆ ಪ್ರತಿಯೊಂದು ದರ ಜಾಸ್ತಿ ಆಗ್ತಿದೆ. ಹೀಗಾಗಿ ಸರ್ಕಾರ ಇದ್ರ ಬಗ್ಗೆ ಪರಿಶೀಲನೆ ಮಾಡ್ಬೇಕಂತ ಒಂದ್ ಕಡೆ ಒತ್ತಾಯ ಮಾಡ್ತಿದ್ದಾರೆ. ಸ್ಮಿತಾ, ರೈಟ್, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ಕೆಲ ಜನ ಒಪ್ಕೊಳ್ಳೋ ಮನಸ್ಥಿತಿಯಲ್ಲಿ ಇದ್ದಾರೆ, ಅಂದ್ರೆ ಎಲ್ಲದ್ರ ಬೆಲೆ ಜಾಸ್ತಿ ಆಗಿದೆ, ಹೀಗಾಗಿ ಟಿಕೆಟ್ನದು ಕೂಡ ಜಾಸ್ತಿ ಮಾಡಿದ್ದಾರೆ, ಏನ್ ಮಾಡಕ್ ಆಗಲ್ಲ ಅಂತ. ಇನ್ ಕೆಲವರು ಎಲ್ಲದ್ರದ್ದು ಹಿಂಗ್ ಜಾಸ್ತಿ ಮಾಡ್ತಾ ಹೋದ್ರೆ ನಾವ್ ಹೆಂಗ್ ಬದುಕೋದು ಅನ್ನೋ ಅಂದ್ರೆ ಒಂದ್ ರೀತಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ತರ ಕಂಡು ಬರ್ತಾ ಇದೆ ಆಸ್ ಆಫ್ ನೌ.
ಅಂದ್ರೆ ಆರ್ಥಿಕ ಶಿಸ್ತೇ ಇಲ್ಲ ಅನ್ನುವಂಥದ್ದು ಈ ಸರ್ಕಾರಕ್ಕೆ ಎಲ್ಲರೂ ಹೇಳ್ತಾ ಇರುವಂತದ್ದು. ನೀವು ಅಧಿಕಾರಕ್ಕೆ ಬರೋ ಆಸೆಗೆ ಎಲ್ಲರಿಗೂ ಫ್ರೀ 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 ಅಂತ ಆರಂಭದಲ್ಲಿ ಹೇಳ್ಬಿಟ್ರಿ. ಆದ್ರೆ ಬರ್ಬರ್ತಾ ಅದಕ್ಕೆ ಮಾನದಂಡಗಳನ್ನ ಫಿಕ್ಸ್ ಮಾಡ್ತಾ ಇದೀರಿ. ಇದು ಯಾಕೆ ಅನ್ನುವಂತಹ ಪ್ರಶ್ನೆ. ಕಾಕಾ ಪಾಟೀಲ್ ನಿನ್ಗೂ ಫ್ರೀ, ಶ್ರೀಪಾದ್ ಪಾಟೀಲ್ ನಿನ್ಗೂ ಫ್ರೀ, ಸ್ಮಿತಾ ರಂಗನಾಥ್ ನಿನ್ಗೂ ಫ್ರೀ ಪಾಟೀಲ್ ಹೇಳಿರ್ಲಿಲ್ಲ ಅಲ್ಲ, ಆ ರೀತಿ ಫ್ರೀ ಫ್ರೀ ಅಂತ ಹೇಳಿದವರು ಈಗ ಒಬ್ಬೊಬ್ಬರಿಗೆ ಈ ರೀತಿ ಮಾನದಂಡಗಳನ್ನ ಹೇಳ್ತಾ ಇರೋದು. ಇದ್ರ ಜೊತೆ ಮತ್ತೊಂದು ಕರೆಂಟ್ ಎಲ್ರಿಗೂ ಫ್ರೀ ಅಂತ ಹೇಳಿದ್ರು, ಆಮೇಲೆ 200 ಯೂನಿಟ್ ಅಂತ ಹೇಳಿದ್ರು, ಪಡಿತರ ಎಲ್ರಿಗೂ ಫ್ರೀ ಅಂತ ಹೇಳಿದ್ರು. ಅದರಲ್ಲಿ ಫಿಲ್ಟರ್ ಮಾಡ್ತಾ ಇದ್ದಾರೆ. 5 kg ಅಂದ್ರು, ಮತ್ತೆ BPL ಕಾರ್ಡ್ ಅಲ್ಲಿ ಮತ್ತೆ ರದ್ದು ಮಾಡುವಂತದ್ದು, ಅದರಲ್ಲಿ ಫಿಲ್ಟರ್ ಮಾಡುವಂತದ್ದು. ಎಲ್ಲಕ್ಕಿಂತ ಈ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಸಾಲ ಉಳಿಸಿ ಹೋಗಿತ್ತು. ಹೀಗಾಗಿ ಆರ್ಥಿಕ ಚೇತರಿಕೆಗೋಸ್ಕರ, ಅಂದ್ರೆ ಸಾರಿಗೆ ಇಲಾಖೆಯ ಆರ್ಥಿಕ ಚೇತನಕ್ಕೋಸ್ಕರ ನಾವು ಪ್ರೈಸ್ ಜಾಸ್ತಿ ಮಾಡಲೇಬೇಕು ಅನ್ನೋ ವಾದ ಮಾಡ್ತಿದ್ದಾರೆ. ಬಟ್ ಸಿಂಪಲ್ ಪ್ರಶ್ನೆ, ಈ ಸಾಲ ಇತ್ತು ಅನ್ನೋದು ಗೊತ್ತಿದ್ದು ಕೂಡ ಫ್ರೀ ಆಗಿ ಯಾಕೆ ಅನೌನ್ಸ್ ಮಾಡ್ಬೇಕಿತ್ತು ಅಂತ ಹೇಳಿ ಕೆಲ ಆರ್ಥಿಕ ತಜ್ಞರು ಕೇಳ್ತಾ ಇದ್ರು. 5,000 ಕೋಟಿಗೂ ಅಧಿಕ. ಸ್ಮಿತಾ, ಈಗ ಸ್ಟಾರ್ಟಿಂಗ್ ಅಲ್ಲಿ ಕೆಲವು ಆರ್ಥಿಕ ತಜ್ಞರು ಈ ಬಗ್ಗೆ ಅವರಿಗೆ ಅನೇಕ ರೀತಿಯ ಸಲಹೆಯನ್ನ ನೀಡಿದ್ರಂತೆ. ಮುಂದೆ ಹೊರೆ ಆಗುತ್ತೆ, ಸಮಸ್ಯೆ ಆಗುತ್ತೆ ಅಂತ. ಅವಾಗ ನೋಡೋಣ ಬಿಡ್ರಿ ಅನ್ನುವಂತ ಉಡಾಫಿ ವಿಚಾರವನ್ನು ಇವರು ಮಾಡಿದ್ರಂತೆ. ಈಗ ನಿಜಕ್ಕೂ ಬರ್ಡನ್ ಆಗ್ತಾ ಇದೆ. ಬರ್ಡನ್ ಜೊತೆಗೆ ಹೊಸ ಮೂಲಗಳು, ಆದಾಯಕ್ಕೆ ಸರ್ಕಾರದ ಬೊಕ್ಕಸವನ್ನ ತುಂಬಿಸ್ಲಿಕ್ಕೆ ಹೊಸ ಮಾರ್ಗಗಳನ್ನ ಕಂಡುಕೊಳ್ಳೋದು ಅನಿವಾರ್ಯ ಆಯ್ತು. ಇನ್ಫ್ಯಾಕ್ಟ್ ನಿಮಗೆ ನೆನಪಿರ್ಬೋದು, ಸಿದ್ದರಾಮಯ್ಯ ಅವರು ಮೊದಲ ಬಜೆಟ್ ಈ ಸರ್ಕಾರದ ಅವಧಿಯ ಮೊದಲ ಬಜೆಟ್ ಮಂಡಿಸೋಕ್ ಮುಂಚೆ ಮಾಡಿದ ಭಾಷಣದಲ್ಲಿ ಅವ್ರು ಅದೇ ಹೇಳಿದ್ರು. ನೋಡ್ರಿ, 40% ಕಮಿಷನ್ ತಗೊಳ್ತಿದ್ರು, ನಾವು ಅದನ್ನ ಕಟ್ ಆಫ್ ಮಾಡ್ತೀವಿ, ಅಲ್ಲಿಗೆ ಒಂದಷ್ಟು ದುಡ್ಡು ಸರ್ಕಾರದ ಬೊಕ್ಕಸ ಸೇರುತ್ತೆ, ಹಾಗೆ ಆದಾಯಕ್ಕೆ ಹೊಸ ಮೂಲಗಳನ್ನ ನಾವು ಕಂಡುಕೊಳ್ತೀವಿ, ಆಗ ಸರ್ಕಾರಕ್ಕೆ ಒಂದಷ್ಟು ಹಣ ಬರುತ್ತೆ, ಇದರಿಂದ ನಾವು ಗ್ಯಾರಂಟಿಗೆ ಸರಿದೂಗಿಸ್ತೀವಿ, ನಾವು ಬಜೆಟ್ ನಲ್ಲಿ 56,000 ಕೋಟಿಯನ್ನು ಎತ್ತಿಟ್ಬಿಡ್ತೀವಿ, ಹಾಗಾಗಿ ನಮಗೆ ಬರ್ಡನ್ನೇ ಆಗಲ್ಲ ಅಂತ ಹೇಳಿದ್ರು. ಬಟ್ ಈಗೇನಾಗ್ತದೆ, ಮತ್ತು ಗುತ್ತಿಗೆದಾರರ ಆರೋಪ ಮಾಡ್ತಿಲ್ಲೇ ಇದ್ದಾರೆ. ಸಚಿನ್ ಪಾಂಚಾಳ್ ಮಾತ್ರ ಅಲ್ಲ, ಸಚಿನ್ ಪಾಂಚಾಳ್ ಕೇಸ್ನಲ್ಲೇ ಮಾತನಾಡುವಾಗ ಬೆಳಗಾವಿ ಮೂಲದ, ಬೀದರ್ ಮೂಲದ ಗುತ್ತಿಗೆದಾರರು ಹೇಳ್ತಾ ಇದ್ರು 50% ಕೊಡ್ಬೇಕು ಇವಾಗ ಅಂತ. ಅಲ್ಲಿಗೆ ಆ ಭರವಸೆನೂ ಸುಳ್ಳಾಯ್ತು. ಅಂದ್ರೆ ಕರಪ್ಷನ್, ಭ್ರಷ್ಟಾಚಾರ ಈ ಸರ್ಕಾರದಲ್ಲೂ ಮುಂದುವರೆದಿದೆ ಅಂತ ಆಯ್ತು. ಹೊಸ ಮೂಲಗಳು ಎಲ್ಲಪ್ಪ? ಅನುದಾನನೇ ಕೊಡ್ತಿಲ್ಲ ಅಂತ ಆದ್ಮೇಲೆ, ಅಭಿವೃದ್ಧಿ ಕಾರ್ಯಗಳು ಆಗ್ತಿಲ್ಲ ಅಂತಂದ್ಮೇಲೆ ನೀವು ಹೆಂಗೆ ಜನರಿಗೆ ಸಮಾಧಾನ ಮಾಡ್ತೀರಿ? ಆಮೇಲೆ ಇವರು ಸೋರ್ಸ್ ಆಫ್ ಇನ್ಕಮ್ ಗೆ ಟಾರ್ಗೆಟ್ ಮಾಡ್ತಾ ಇರೋದು ಜನಸಾಮಾನ್ಯರನ್ನೇ. ಹೌದು, ಸ್ಟಂಪ್ ಡ್ಯೂಟಿ ಜಾಸ್ತಿ ಆಗಿದೆ, ಜನನ ಮರಣ ಪ್ರಮಾಣ ಪತ್ರದ ಶುಲ್ಕ ಜಾಸ್ತಿ ಆಗಿದೆ, ಹಾಲು, ನೀರು, ವಿದ್ಯುತ್ತು ಪ್ರತಿಯೊಂದನ್ನು ಕೂಡ ಏರಿಕೆ ಮಾಡ್ತಾ ಇದ್ದಾರೆ. ಇದರಿಂದ ಜನಸಾಮಾನ್ಯರಿಗೆ, ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ತೊಂದರೆ ಆಗ್ತಾ ಇದೆ ಹೊರತಾಗಿ ಯಾವುದೋ ಉದ್ಯಮಿಗೆ ತೊಂದರೆ ಆಗ್ತಾ ಇಲ್ಲ, ಯಾವುದೋ ಶ್ರೀಮಂತನಿಗೆ ತೊಂದರೆ ಆಗ್ತಾ ಇಲ್ಲ. ಹಾಗಿದ್ರೆ ಸೋರ್ಸ್ ಆಫ್ ಇನ್ಕಮ್ ನ ವಿಚಾರದ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಏನ್ ವಿಚಾರ ಮಾಡಿದೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ನೋಡೋಣ, ಮುಂದೆ ಮತ್ತಷ್ಟು ಹೊರೆ ಮಾಡ್ತಾರ ಅಥವಾ ಹೊರೆಯ ಭಾರವನ್ನ ಇಳಿಸಿ ಜನರಿಗೆ ಅನುಕೂಲ ಮಾಡ್ತಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಬಸ್ ಟಿಕೆಟ್ ದರ ಏರಿಕೆ ಕುರಿತಾಗಿ ಪ್ರಯಾಣಿಕರ ವಲಯದಲ್ಲಿ ಕಿಚ್ಚು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ರೋಷಾವೇಶವನ್ನ ಹೊರಹಾಕ್ತಾ ಇದ್ದಾರೆ ಜನ. ಗ್ಯಾರಂಟಿ ನಮಗ್ ದುಬಾರಿ ಆಗ್ತಿದೆ ಅಂತ ಹೇಳಿ ಜನಸಾಮಾನ್ಯರು, ಅದರಲ್ಲೂ ಪುರುಷರು ನಿಗಿ ಕೆಂಡ ಆಗಿದ್ದಾರೆ. 15% ಟಿಕೆಟ್ ದರ ಏರಿಕೆಯ ನಿರ್ಧಾರ ಇವತ್ತಿನಿಂದ ಜಾರಿ ಆಗ್ತಾ ಇದೆ. ಹೀಗಾಗಿ ನಾವ್ ಯಾಕೆ ಹೆಚ್ಚಿಗೆ ದುಡ್ಡು ಕೊಡಬೇಕು ಅಂತ ಹೇಳಿ ಗಂಡಸರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ರೈಟ್, ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮೈಸೂರಿಗೆ ಬೆಂಗಳೂರಿನಿಂದ ಒಂದಷ್ಟು ಪ್ರತಿನಿತ್ಯ ಪ್ರಯಾಣ ಮಾಡೋರು ಇವತ್ತು ಎಕ್ಸ್ಟ್ರಾ ದುಡ್ಡು ಕೊಟ್ಟು 15% ಎಕ್ಸ್ಟ್ರಾ ದುಡ್ಡು ಕೊಟ್ಟು ಪ್ರಯಾಣ ಮಾಡೋ ಅನಿವಾರ್ಯತೆ. ವೀರೇಶ್, ಏನ್ ಹೇಳ್ತಿದ್ದಾರೆ ಜನ? ಅದರಲ್ಲೂ ಮಹಿಳೆಯರಂತೂ ಫ್ರೀಯಾಗಿ ಓಡಾಡ್ತಾರೆ, ಅಂದ್ರೆ ನಾರ್ಮಲ್ KSRTC ಬಸ್ನಲ್ಲಿ ಓಡಾಡೋರು, ಐಷಾರಾಮಿ ಬಸ್ನಲ್ಲಿ ಹೋಗೋರು ಮತ್ತೆ ಅವ್ರು ಯಥಾ ಪ್ರಕಾರ ಹೆಚ್ಚಿಗೆ ದುಡ್ಡು ಕೊಡ್ಲೇಬೇಕು ಕೈಯಿಂದ, ಮಹಿಳೆಯರಾದ್ರೂ ಸರಿ ಪುರುಷರಾದ್ರೂ ಸರಿ. ಏನ್ ಹೇಳ್ತಿದ್ದಾರೆ ಅಂತ? ಸ್ಮಿತಾ, ನಾ ಪ್ರೆಸೆಂಟ್ ಈಗ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀನಿ. ಈ ಒಂದು ಭಾಗದ ಏನೋ ಒಂದ್ ಕಡೆ ಪ್ರಯಾಣಿಕರು ಆಕ್ರೋಶ ಹೊರಹಾಕ್ತಿದ್ರೆ 15% ಮಾಡಿದ್ದು ಸರಿಯಲ್ಲ ಎಂಬುದು ಒಂದ್ ಕಡೆ
ಕಿಡಿಕಾಡ್ತಿದ್ದಾರೆ ಸರ್ಕಾರ. ಯಾಕಂದ್ರೆ ಪದೇ ಪದೇ ಸರ್ಕಾರ ದರ ಏರಿಕೆ ಮಾಡ್ತಾ ಇದೆ. ಹಾಲಿನ ದರ, ನೀರಿನ ದರ, ಇದೀಗ ಬಸ್ ದರ 15% ಏರಿಕೆ ಮಾಡೋದು ಸರಿಯಲ್ಲ ಎಂಬುದು ಒಂದ್ ಕಡೆ ಇಲ್ಲಿನ ಪ್ರಯಾಣಿಕರು ಒಂದ್ ಕಡೆ ಕಿಡಿಕಾಡ್ತಿದ್ದಾರೆ. ಯಾಕಂದ್ರೆ ಮಹಿಳಾ ಪ್ರಯಾಣಿಕರಿಗೆ ಫ್ರೀ ಅಂತ ಕೊಟ್ಟು ಇದೀಗ ನಮ್ಮ ಮನೆಯವರ ಹತ್ರ ಎಕ್ಸ್ಟ್ರಾ ದುಡ್ಡು ತೆಗೆದುಕೊಳ್ತಿದ್ದಾರೆ. ಹೀಗಾಗಿ ಇದು ಸರಿಯಲ್ಲ, ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕಿತ್ತು ಅಂತ ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದ್ರೆ ಸಾಕಷ್ಟು ಮಹಿಳಾ ಪ್ರಯಾಣಿಕರು ಒಂದ್ ಕಡೆ ಗ್ಯಾರಂಟಿ ಬೇಕಾಗಿಲ್ಲ ಅಂತಿದ್ರೆ, 2,000 ರೂಪಾಯಿ ನಮಗೆ ಬೇಕಾಗಿಲ್ಲ ಅಂತಾರೆ. ಒಂದ್ ಕಡೆ ಎಜುಕೇಶನ್ಗೆ ಮತ್ತು ಆಸ್ಪತ್ರೆಗೆ ಫ್ರೀ ಆಗಿ ಕೊಡಿ ಅಂತ ಒಂದ್ ಕಡೆ ಒತ್ತಾಯ ಮನವಿ ಸಹ ಮಾಡ್ತಿದ್ರೆ. ನಾನು ಮಾತಾಡಿಸ್ತೀನಿ, ಇಲ್ಲಿ ಪ್ರಯಾಣಿಕರಿದ್ದಾರೆ, ಮಾತಾಡಿಸ್ತೀನಿ, ಅವ್ರು ಏನ್ ಹೇಳ್ತಾರೆ ಕೇಳ್ತೀನಿ. ಅಮ್ಮ ಎಲ್ಲಿಗೆ ಹೋಗ್ತಿದ್ರ ಅಂತ? ಮೈಸೂರು. ಈಗ ಬಸ್ ದರ ಏರಿಕೆ ಆಗಿದೆ 15%, ಏನ್ ಹೇಳಿದ್ರಂತ? ಈಗ ಎಲ್ಲದಕ್ಕೂ ಜಾಸ್ತಿ ಆಗಿದೆ ಅಲ್ವಾ, ಅದಕ್ಕೆ ಮಾಡಿರ್ತಾರೆ. ಸರ್, ಮೇಡಮ್ಗೆ ಫ್ರೀ, ನಿಮಗೆ ಈಗ ದರ ಏರಿಕೆ ಫ್ರೀ ಕೊಟ್ಬಿಟ್ಟು ನಮ್ಮ ಮೇಲೆ ತಲೆ ಮೇಲೆ ಬರ ಹಾಕ್ಬಿಟ್ಟು ಅಲ್ವಾ? ಈ ಥರ ಮಾಡೋದಾ? ಯಾವುದೋ ಒಂದು ಗ್ಯಾರಂಟಿ ಕೊಡ್ಬೇಕಲ್ಲ ಅವರು. ಎಲ್ಲದಕ್ಕೂ ಫ್ರೀ ಅಂತ ಬಿಟ್ಟು ಈಗ ನೋಡಿದ್ರೆ ಈ ಥರ ಏನು ಮಾಡ್ತಾರೆ? 2,000 ರೂಪಾಯಿ ಕೊಟ್ಟಿವಿ, ಮಹಿಳೆಯರಿಗೆ ಫ್ರೀ ಕೊಟ್ಟಿವಿ, ಬಸ್ ಫೇ ಅಂತ. ಎಲ್ಲಿ ಕೊಟ್ಟಿದ್ದಾರೆ? ಯಾರು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಯಾರು ಎಲ್ಲಿ ಕೊಟ್ಟಿದ್ದಾರೆ ಅವ್ರು ಹೇಳಿ? ನಮ್ಮಂಥವ್ರಿಗೆ ಏನೂ ಸಿಗ್ತಾ ಇಲ್ಲ. ಈಗ ಕರೆಂಟ್ ಫ್ರೀ ಅಂದರು, ಬಿಲ್ ಬರ್ತಾ ಇದೆ, ಏನು ಮಾಡೋದು? ಕರ್ಮ. ದರ ಏರಿಕೆ ಆಗ್ತಿದೆ ಅಂತ, ನೀರಿನ ದರ, ಹಾಲಿನ ದರ. ಏನು ಮಾಡ್ಲಿಕ್ಕಾಗಲ್ಲ, ನಮ್ಮ ಕರ್ಮ ಹುಟ್ಟಿದೀವಲ್ಲ, ಒಂದ್ಸಲ ಸಾಯಲೇಬೇಕು, ಏನು ಮಾಡ್ಲಿಕ್ಕಾಗಲ್ಲ. ಎಸ್, ಇಲ್ಲಿ ಒಳಗಡೆ ಮಾತಾಡ್ತೀನಿ, ಬಸ್ ಒಳಗಡೆ ಕೇಳ್ತೀನಿ. ಸರ್, ಈಗ ದರ ಏರಿಕೆ ಆಗಿದೆ, ಏನ್ ಹೇಳ್ತಾರೆ ಅಂತ? 15%. ಸರ್, ಅಭಿವೃದ್ಧಿ ಆಗ್ಬೇಕಾದ್ರೆ ಏರಿಕೆ ಆಗ್ಲೇಬೇಕು. ನಾವು ಈಗ 10 ವರ್ಷದಲ್ಲಿ 1 ಮೀಟರ್ ಬಟ್ಟೆಗೆ ಎಷ್ಟು ಕೊಡ್ತಿದ್ದ, ಈಗ ಎಷ್ಟು ಕೊಡ್ತಾ ಇದೀವಿ? ಸ್ಟಿಚಿಂಗ್ ಟೈಲರ್ಗೆ ಎಷ್ಟು ಕೊಡ್ತಿದ್ದ ದುಡ್ಡು, ಈಗ ಎಷ್ಟು ಕೊಡ್ತಾ ಇದೀವಿ? ಯಂಗ್ಸರ್ಗೇನೋ ಫ್ರೀ ಕೊಡ್ತಾರೆ ಅಂದ್ಬಿಟ್ಟು ನಾವು ಹೊಟ್ಟೆಗೆ ಮಾತಾಡೋದಿಲ್ಲ. ಇರ್ಲಿ, ಅವ್ರಿಗೂ ಫ್ರೀ, ಇನ್ನೊಂದು 5 ವರ್ಷ ಓಡಾಡ್ಲಿ ಫ್ರೀಯಾಗಿ, ನಾವು ಕೊಡಮ. ಸರ್, ಏನ್ ಹೇಳ್ತೀರಂತ? ಈಗ 15% ದರ ಏರಿಕೆ ನಿಮಗೆ ಅವರೇ ಏನು ಹೇಳೋದು? ಸರ್ಕಾರ ಮಾಡಿದೆ, ಏನು ಮಾಡೋಕ್ಕಾಗಲ್ಲ. ಪಬ್ಲಿಕ್ ಓಡಾಡೋರು ಓಡಾಡಲೇಬೇಕು ಅಲ್ವಾ? ಹೆಣ್ಮಕ್ಳು ಕೊಟ್ಟಿದ್ದಾರೆ ಅಂತಾರೆ, ಕೊಡ್ಲಿ ಬಿಡಿ. ಅದರಿಂದ ಅಮ್ಮ, ಈಗ 15% ಈಗ ದರ ಏರಿಕೆ ಆಗಿದೆ. ಸಾರ್ವಜನಿಕ ತುಂಬಾ ಇದ್ದಾರೆ, ಮಾತಾಡ್ತೀನಿ. ಸರ್, ಎಲ್ಲಿಗೆ ಹೋಗ್ತಿದ್ರಾ? ಮೈಸೂರು. ಈಗ ದರ ಏರಿಕೆ ಬಿಸಿ ತಟ್ಟಿದೆ ನಿಮಗೆ? ತಟ್ಟಿದೆ ಸರ್. ಅವ್ರಿಗೆ ಫ್ರೀ, ನಿಮಗೆ ಈಗ 15% ಎಕ್ಸ್ಟ್ರಾ ಕೊಡಬೇಕು. ಹೌದೌದು, ಏನು ಮಾಡೋಕ್ಕಾಗಲ್ಲ. ಹೇಳಿ ಮೇಡಮ್. ಕೊಡ್ಲೇಬೇಕು ಸರ್, ಜಾಸ್ತಿ ಆಗಿದೆ ಅಂತ ಜೆಂಟ್ಸ್ಗೂ ನಾವು ಅನ್ಕೊಳಬಾರ್ದು. ಹೆಣ್ಮಕ್ಳಿಗೂ ಈ ಥರ ಬಿಟ್ಟಿರೋದ್ರಿಂದ ಸ್ವಲ್ಪ ಬೆಸ್ಟ್ ಆಗುತ್ತೆ. ಆದ್ರೂ ಅವರು ಡ್ರೈವರ್ಗೆ, ಕಂಡಕ್ಟರ್ಗೆ, ಇವ್ರಿಗೆಲ್ಲ ಸಂಬಳ ಎಲ್ಲ ಕೊಡಬೇಕಲ್ವಾ, ಅದರಿಂದ ಜಾಸ್ತಿ ಮಾಡಿದ್ದಾರೆ. ಸ್ಮಿತಾ, ಸಾಕಷ್ಟು ಜನ ಪ್ರಯಾಣಿಕರು ಸಹ ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ರೆ, ಇದು ಸರಿಯಲ್ಲ, ಒಂದ್ ಕಡೆ ಕಡಿಮೆ ಮಾಡಬಹುದಿತ್ತು ರೇಟು. ಯಾಕಂದ್ರೆ ಪ್ರತಿಯೊಂದು ದರ ಜಾಸ್ತಿ ಆಗ್ತಿದೆ. ಹೀಗಾಗಿ ಸರ್ಕಾರ ಇದ್ರ ಬಗ್ಗೆ ಪರಿಶೀಲನೆ ಮಾಡ್ಬೇಕಂತ ಒಂದ್ ಕಡೆ ಒತ್ತಾಯ ಮಾಡ್ತಿದ್ದಾರೆ. ಸ್ಮಿತಾ, ರೈಟ್, ಧನ್ಯವಾದ ವೀರೇಶ್ ಮಾಹಿತಿಗಾಗಿ.